ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ನೋಡ್ಬೋದು ವೆದರ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಮಳೆ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದ್ಸಲ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ, ಆದ್ರೂ ಕೂಡ ಇಂಡಿಯನ್ ಚಾಯ್ನ ಬಿಡಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಬ್ಲ್ಯಾಕ್ ಟೀ ಆರ್ ಬ್ಲ್ಯಾಕ್ ಕಾಫಿ ಚೆನ್ನಾಗಿ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೆ, ಹಾಗಾಗಿ ಮತ್ತೆ ಅವಾಗವಾಗ ಸ್ವಲ್ಪ ಈ ಥರ ಮಳೆ ಆದಾಗ ನಮ್ಮ ಇಂಡಿಯನ್ ಟೀನ ಕುಡಿಬೇಕು ಅಂತ ಅನ್ಸುತ್ತೆ, ಹಾಗಾಗಿ ಟೀ ಮಾಡಿಕೊಂಡೆ. ಮಕ್ಕಳು ಸ್ಕೂಲಿಂದ ಬಂದರು, ಹಾಗೆಯೇ ಮಗಳು ಡೇ ಕೇರಿಂದ ಬಂದಮೇಲೆ ನಮಗೆ ಹ್ಯಾಲೋವಿನ್ ಟೈಮಲ್ಲಿ ಸ್ವಲ್ಪ ಕ್ಯಾಂಡೀಸ್ ಎಲ್ಲ ಜಾಸ್ತಿ ತರ್ತೀವಲ್ವಾ, ಅದು ಉಳಿದಿತ್ತು. ಮಕ್ಕಳು ಅದನ್ನ ತಗೊಂಡು ಆಟ ಆಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ ಥರನೇ ನಾವು ಏನು ಜಾಸ್ತಿ ತಿನ್ನೋದಕ್ಕೆ ಬಿಡೋದಿಲ್ಲ, ಬಟ್ ನಮ್ಮ ಕಣ್ ತಪ್ಪಿಸಿ ಅವಾಗವಾಗ ತಿಂತಾ ಇರ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ನಾನು ಬದಿಗೆ ತೆಗೆದಿಟ್ಟೆ. ಹಾಗೆಯೇ ಹೊರಗಡೆ ದೊಡ್ಡ ದೊಡ್ಡ ಪ್ಯಾಕೇಜಸ್ ನೋಡ್ಬೋದು. ಇದು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಸಪ್ಲಿಮೆಂಟ್ಸ್ ಹಾಲು ಕೊಡೋದಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಹಾಗಾಗಿ ಎವ್ರಿ ಮಂತ್ ಇದು ಪ್ಯಾಕೇಜಸ್ ಬರ್ತಾ ಇರುತ್ತೆ. ಹಾಗೆಯೇ ಸ್ವಲ್ಪ ನಮ್ಮ ಮಕ್ಕಳಿಗೆ ಮ್ಯಾಕ್ ಅಂಡ್ ಚೀಸ್ ಅಂದರೆ ತುಂಬಾನೇ ಫೇವ್ರೇಟ್. ಅದರದ್ದು ಸ್ವಲ್ಪ ಮಂತ್ಲಿ ಈ ಥರ ಪ್ಯಾಕೇಜಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನ ಬಿಟ್ಟರೆ ನಾರ್ಮಲ್ ಆಗಿ ಇಂಡಿಯನ್ ಫುಡ್ ತಿಂತಾರೆ, ಹಾಗೆಯೇ ಅಮೆರಿಕನ್ ಫುಡ್ಡನ್ನು ತಿಂತಾರೆ, ಬಟ್ ಯೂಶಲ್ ಆಗಿ ಮನೆಯಲ್ಲಿ ಇಂಡಿಯನ್ ಫುಡ್ಡನ್ನೇ ಜಾಸ್ತಿ ಮಾಡೋದು. ನೋಡ್ಬೋದು ಪ್ಯಾಕೇಜಸ್ ಎಲ್ಲ ತುಂಬ ದೊಡ್ಡದಿದೆ. ಅದರಲ್ಲೇ ಫ್ಲೇವರ್ಸ್ ಬರುತ್ತೆ, ಮಿಲ್ಕಲ್ಲಿ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಮತ್ತು ವೆನಿಲಾ, ಸ್ಟ್ರಾಬೆರಿ ಮತ್ತು ಬನಾನಾ 4 ಫ್ಲೇವರ್ ಬರುತ್ತೆ. ಸೊ ಎಲ್ಲದನ್ನು ಒಂದೊಂದು ಪ್ಯಾಕೇಜ್ ಹಾಗೆ ತೊಗೊಂಡಿರ್ತೀವಿ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಒಂದು $2-3 ಹಾಗೆ ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ನಾನು ಪಾಟಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಡೇ ಕೇರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಈಗ ಹೋಗ್ತಿರೋ ಡೇ ಕೇರಲ್ಲಿ ನಂಬರ್ ಆಫ್ ಕಿಡ್ಸ್ ಕಡಿಮೆ ಇರೋದ್ರಿಂದ ಅಲ್ಲಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಟಿ ಟ್ರೈನಿಂಗ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಆರ್ ವರ್ಕಿಂಗ್ ಟುಗೆದರ್. ನಾನು ಕೂಡ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಪಾಟಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು. ಶಿ ಇಸ್ ಡೂಯಿಂಗ್ ರಿಯಲಿ ಗ್ರೇಟ್. ಆ್ಯಕ್ಚುಲಿ ನನ್ನ ಮಗನ ಕಂಪೇರ್ ಶಿ ಇಸ್ ಆಲ್ಮೋಸ್ಟ್ ರೆಡಿ, ಬಟ್ ನೈಟ್ ಟೈಮಲ್ಲಿ ಮಾತ್ರ ಸ್ವಲ್ಪ ಡೈಪರ್ ಹಾಕಿ ಮಲಗಿಸ್ತೀವಿ, ಬಿಕಾಸ್ ಇದು ಲಾಂಗ್ ಹವರ್ಸ್ ಆಗುತ್ತಲ್ಲ. ಇಲ್ಲಿ ಅಮೆರಿಕದಲ್ಲಿ ಸ್ವಲ್ಪ ದೊಡ್ಡ ಡೇ ಕೇರ್ಸ್ ಅಲ್ಲಿ ನಂಬರ್ ಆಫ್ ಕಿಡ್ಸ್ ಜಾಸ್ತಿ ಇದ್ದಾಗ ಪಾಟಿ ಟ್ರೈನಿಂಗ್ ಮತ್ತೆ ಸೆಲ್ಫ್ ಫೀಡಿಂಗ್ ಆಗಿಲ್ಲ ಅಂತಂದ್ರೆ ಎನ್ರೋಲೇ ಮಾಡ್ಕೊಳ್ಳಲ್ಲ. ತುಂಬಾನೇ ಸ್ಟ್ರಿಕ್ಟ್ ಫಾಲೋ ಮಾಡ್ತಾರೆ ಇಲ್ಲಿ. ಬಟ್ ನಮಗೆ ಟೈಮ್ ಬೇಕು, ಮಕ್ಕಳು ಟೈಮ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ಸಣ್ಣ ಡೇ ಕೇರ್ ಅಲ್ಲಿ ನೋಡ್ಬೋದು, ನಂಬರ್ ಆಫ್ ಕಿಡ್ಸ್ ಕಮ್ಮಿ ಇತ್ತಂದ್ರೆ ಅಲ್ಲಿ ಸ್ವಲ್ಪ ಕೋಆಪರೇಟ್ ಮಾಡ್ತಾರೆ. ಹಾಗೇನೆ ನೋಡ್ಬೋದು ನಮ್ಮ ಮನೆ ಒಳಗಡೆನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮ ನೈಬರ್ ಕಿಡ್ ನಮ್ಮ ಮಗನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಎವ್ರಿ ಡೇ ಸ್ಕೂಲಿಂದ ಬಂದ ತಕ್ಷಣ ಡೋರ್ ಹತ್ರ ಬಂದು ನಾಕ್ ಮಾಡ್ತಾನೆ ಇರ್ತಾನೆ. ಸೊ ನಾವೇನಾದ್ರೂ ಫ್ರೀ ಇದ್ರೆ ಒಳಗಡೆ ಕರ್ಕೊಂಡು ಎಂಗೇಜ್ ಮಾಡ್ತೀವಿ, ಬಿಕಾಸ್ ಸಮ್ಟೈಮ್ಸ್ ಈವ್ನಿಂಗ್ ಕ್ಲಾಸಸ್ ಇದ್ರೆ ಹೇಳ್ತೀವಿ ಕ್ಲಾಸಸ್ ಎಲ್ಲ ಇದೆ, ಅದಾದ್ಮೇಲೆ ಬಾ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಮಗನು ಅವ್ರ ಮನೆ ಹತ್ರ ಹೋಗಿರ್ತಾನೆ, ಅವ್ರೇನಾದ್ರೂ ಫ್ರೀ ಇದ್ರೆ ಒಳಗಡೆ ಕರ್ಕೊಳ್ತಾರೆ. ತುಂಬಾನೇ ಲೇಟ್ ಆದ್ರೆ ಸ್ನಾಕ್ಸ್ ಅಥವಾ ಡಿನ್ನರ್ ಟೈಮ್ ಅಥವಾ ಲಂಚ್ ಟೈಮ್ ಆಗಿದ್ರೆ ಆಫರ್ ಮಾಡ್ತೀವಿ. ಏನಾದರೂ ಆಫರ್ ಮಾಡುವಾಗ ಅವ್ರ ಪೇರೆಂಟ್ಸ್ಗೆ ಮೆಸೇಜ್ ಮಾಡಿ ಕೇಳ್ತೀವಿ, ಇಂಥ ಫುಡ್ ಇದೆ ಕೊಡ್ಬೋದಾ ಅಂತ ಹೇಳಿ. ಈಗ ಆಲ್ಮೋಸ್ಟ್ ನಾವು ಓಕೆ ಅಂತ ಹೇಳ್ತೀವಿ, ಅವರು ಓಕೆ ಅಂತ ಹೇಳ್ತಾರೆ. ಸೊ ಈಗ ನಾನು ಹೊರಗಡೆ ಬಂದಿದ್ದೆ, ಒಂದು ಫಾರ್ಮಸಿಗೆ ಹೋಗಿದ್ದೆ. ಮನೆ ಹತ್ರಲ್ಲಿ ಇರೋಂಥ ನಮಗೆ ಬೇಕಾಗಿರೋಂಥ ಮೆಡಿಸಿನ್ ನಮಗೆ ಸಿಗಲಿಲ್ಲ, ಔಟ್ ಆಫ್ ಸ್ಟಾಕ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಬೇರೆ ಫಾರ್ಮಸಿಲಿ ನಾವು ಮೆಡಿಸನ್ನ ಆರ್ಡರ್ ಮಾಡ್ಕೊಂಡಿದ್ವಿ, ಪಿಕಪ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೆ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಪ್ರಿಂಗ್ ಟೈಮಲ್ಲಿ ನಾನು ಹೇಳಿದ್ದಲ್ವಾ, ಟ್ರೀಸ್ ಎಲ್ಲ ತುಂಬ ಕಲರ್ಫುಲ್ ಆಗಿರುತ್ತೆ ಅಂತ. ಇಲ್ಲಿರೋ ಟ್ರೀಸ್ ಬಂದ್ಬಿಟ್ಟು ತುಂಬಾ ವೈಟ್ ಇದೆ ನೋಡಿ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಸ್ಪ್ರಿಂಗ್ ಟೈಮಲ್ಲಿ ಪಿಂಕ್ ಬರುತ್ತೆ ಯೂಶಲ್ ಆಗಿ. ಸೊ ಒಂದು ವಿಶೇಷತೆ ಏನು ಅಂತಂದ್ರೆ ಇದೇ ಟ್ರೀಸ್ನೇ ಫಾಲ್ ಟೈಮಲ್ಲಿ ಫಾಲ್ ಕಲರ್ಸ್ ಕೊಡುತ್ತೆ. ಸೊ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ಈ ಪ್ಲೇಸ್ ನಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದ್ರೆ ಇಲ್ಲಿರೋ ಮರಗಳು. ಸೊ ಇಲ್ಲಿರೋ ಮರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ರೆ ಎಲ್ಲಾ ಸೀಸನ್ಗೂ ಅಡಾಪ್ಟ್ ಆಗ್ತವೆ ಅಂತ ಹೇಳಿದ್ನಲ್ವಾ. ಸೊ ಅದು ಟ್ರೂ ಅಂತ ಇಲ್ಲಿ ನೀವು ವಿಟ್ನೆಸ್ ಮಾಡ್ಬೋದು. ಸೊ ಮೆಡಿಸಿನ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ, ನೋಡೋಣ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡ್ಬೋದು ಕೆಲವೊಂದು ಮರಗಳೆಲ್ಲ ಇನ್ನು ವಿಂಟರ್ ಟೈಮಲ್ಲಿ ಇರೋ ತರ ಅನಿಸ್ತಾ ಇದೆ, ಬಿಕಾಸ್ ಎಲೆಗಳನ್ನೆಲ್ಲ ಏನು ಬಿಟ್ಟಿಲ್ಲ, ಇದು ಇನ್ನು ಹಾಗೇನೆ ಡ್ರೈ ತರ ಇದೆ. ಇನ್ನು 1 ವಾರ 10 ದಿನದಲ್ಲಿ ಇದು ತುಂಬಾನೇ ಗ್ರೀನ್ ಆಗುತ್ತೆ. ನಾನು ಇದೇ ಸ್ಪಾಟ್ ಅಲ್ಲೇನೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ, ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನ್ ಮನೆಗೆ ಬರೋವರೆಗೂ ನನ್ನ ಹಸ್ಬೆಂಡ್ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಮಗ ಹೊರಗಡೆ ಆಟ ಆಡ್ತಾ ಇದ್ರು. ಮಗಳಿಗೆ ಸ್ವಲ್ಪ ಸ್ನಾಕ್ ಕೊಟ್ಟಿದ್ರು, ಹಾಗೇನೆ ಸ್ವಲ್ಪ ಎಗ್ನ ಬಾಯ್ಲ್ ಮಾಡಿಟ್ಟಿದ್ರು. ನಾನು ಎಗ್ನ ಪೀಲ್ ಮಾಡ್ತಾ ಇರುವಾಗ ಮಗಳು ನಾನು ಎಗ್ಶೆಲ್ ತೆಗಿತೀನಿ ಅಂತ ಹೇಳಿದ್ರು. ಸೊ ಆ ಥರ ಏನಾರ ಇಂಟ್ರೆಸ್ಟ್ ತೋರಿಸಿದಾಗ ಸ್ವಲ್ಪ ಸಣ್ಣ ವಿಷಯಗಳನ್ನೆಲ್ಲ ಎಂಗೇಜ್ ಮಾಡ್ತಾ ಇರ್ತೀನಿ.
ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಈ ಬ್ಲಾಗ್ ಒಂದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಈವ್ನಿಂಗ್ ಮಳೆ ಬಂದಿತ್ತು, ತುಂಬಾನೇ ಚೆನ್ನಾಗಿತ್ತು ವೆದರ್. ಮತ್ತೆ ಯಾವ್ದಾದ್ರು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.